Once he's here, I'm gonna leave. We are here. We have to go here. ಅಮ್ಮನ ಕೈ ನಡುಗ್ತಾ ಇದೆ. But it was so bumpy and scary. Sir, Maggie भी खिलाएगा. It's cold. उस एक महीने. What are you doing, Hamza? Dancing in the stardust, we're weightless and free in a world of wonders. Just you and me, lost in the moment. Our spirits ignite. Hi everyone, welcome back to my channel. This is Hamsa and I love documenting my life. Currently it's 4 a.m. and it's a Friday morning. I have a flight to catch around 7:30. I'm going to Kashmir and I have flight from Bangalore to Srinagar. ಇವಾಗ ಪ್ಲ್ಯಾನ್ ಏನು ಅಂದರೆ ನಾನು ಕಾಫಿ ಮಾಡ್ತಾ ಇದ್ದೀನಿ, ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ಐಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ಒನ್ಸ್ ಈಸ್ ಹಿಯರ್ ಐ ಗೋನಾ ಲೀವ್. That's my airport OTD. Bye mama. Bye. Happy journey, Akhil. As usual, ನನ್ನ ಬ್ಯಾಗ್ ಓವರ್ ವೇಟ್ ಆಗಿತ್ತು, ಸೊ ಐ ಹ್ಯಾಡ್ ಟು ಸ್ಟಫ್ ಎವ್ರಿಥಿಂಗ್ ಇನ್ ದೇರ್. ಬಟ್ ಹೇ, ಇಟ್ ವಾಸ್ ಫೈನಲಿ ಟೈಮ್ ಟು ಟೇಕ್ ಆಫ್ ಫಾರ್ ವಾಟ್ ವಾಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಟ್ರಿಪ್. ಆಲ್ಸೋ ವಿ ಆರ್ ದೋಸ್ ಬೆಸ್ಟ್ ಫ್ರೆಂಡ್ಸ್ ಯಾರ ಹತ್ರ ಇಡೀ 8 ವರ್ಷದ ಫ್ರೆಂಡ್ಶಿಪ್ಗೆ ಬರೀ 4 ಪಿಕ್ಚರ್ಸ್ ಇದೆಯೋ. ಲೆಟ್ ಸಿ ಹೌ ಮೆನಿ ಪಿಕ್ಚರ್ಸ್ ವಿ ಗೋನ ಕ್ಲಿಕ್ ದಿಸ್ ಟೈಮ್. ದ ಪ್ಲಾನ್ ವಾಸ್ ಟು ಗ್ರಾಪ್ ಸಮ್ ಬ್ರೇಕ್ಫಾಸ್ಟ್ ಅಟ್ ಲೌಂಜ್, ಬಟ್ ನನ್ನ ಬ್ಯಾಗ್ದು ಓವರ್ ವೇಟ್ ಸಿಚುವೇಶನ್ ಇಂದ ಈ ಓವರ್ ಪ್ರೈಸ್ಡ್ ಕಪ್ ನೂಡಲ್ಸ್ನ ₹400 ಕೊಟ್ಟು ತಗೊಂಡು ಫ್ಲೈಟಲ್ಲಿ ತಿಂತಾ ಇದ್ದೀನಿ. We are here. We have to go here. ಯಾಕೆ ಅದು ಟೈಮ್ ಕಂಡು ತೋರಿಸೋದಿರೋದು? See the movement. You can see the movement also. See? It's going to go in between those lines. No. Fun fact, if someone asks me if I'm a mountain baby or a beach baby, I always say I'm more of a let's go on a vacation kind of a baby. But I got to admit, ಮೌಂಟೇನ್ಸ್ ಅದ್ರ ಮೋಡಿ ನನ್ನ ಮೇಲೆ ಮಾಡೇ ಬಿಡ್ತು ಅನ್ಸುತ್ತೆ. ಜಸ್ಟ್ ಲುಕ್ ಅಟ್ ದ ಗ್ಲಿಮ್ಸ್ ಆಫ್ ಗೆಟಿಂಗ್ ಕ್ಲೋಸ್ ಟು ಇಟ್. ಉಫ್, ಇವಾಗ ನಾನು ಸ್ವಲ್ಪ ಬಯಸ್ಡ್ ಆಗಿ ಈ ಕ್ವಶನ್ ಕೇಳಿದಾಗ ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡ್ತೀನಿ ಅನ್ಸುತ್ತೆ. ये एयरपोर्ट में थोड़ा सिट्रिकनेस ज्यादा है. Okay. ನಾವು ಶ್ರೀನಗರಲ್ಲಿ ಲ್ಯಾಂಡ್ ಆಗಿದ್ದು 11:30ಗೆ. ಓ ಮ್ಯಾನ್, ಇಟ್ ವೆಲ್ಕಮ್ಡ್ ಅಸ್ ವಿತ್ ಅ ಕೂಲ್ ಬ್ರೀಸ್. ಮೇ ಬಿ 10-11 ಡಿಗ್ರೀಸ್ ಇತ್ತು ಅನ್ಸುತ್ತಾಗ. ಡ್ರೈವರ್ ಫುಲ್ ಎಂಟೈರ್ ಟ್ರಿಪ್ಗೆ ಆಲ್ರೆಡಿ ನಾನು ಬ್ಯಾಂಗ್ಳೂರಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ದು. ಇವ್ರ ಹೆಸರು ಇಮ್ರಾನ್ ಅಂತ. ಈ ವಾಸ್ ಸೋ ಸ್ವೀಟ್. ಹಿ ವಾಸ್ ಅ ಫಸ್ಟ್ ಡ್ರೈವರ್. ನಾವು ಶ್ರೀನಗರ್ ಏರ್ಪೋರ್ಟಿಗೆ ಬಂದ ತಕ್ಷಣ ಇವರೇ ನಮ್ಮನ್ನು ಪಿಕ್ ಮಾಡಿದ್ದು. ಇವರು ಒನ್ ಆಫ್ ದ ಮೇನ್ ರೀಸನ್ಸ್ ನಮ್ಮ ಫಸ್ಟ್ ಡೇ ಚೆನ್ನಾಗಿ ಹೋಗೋದಕ್ಕೆ. ಪ್ಲ್ಯಾನ್ ಏನಿಲ್ಲ, ಫಸ್ಟ್ 2 ಡೇಸ್ ಶ್ರೀನಗರಲ್ಲೇ ಇರೋದು. ಸ್ವಲ್ಪ ವೆಕೇಷನ್ ಮೂಡ್ ಮತ್ತು ವೈಬ್ನ ಸೋಕಿನ್ ಮಾಡಿಕೊಂಡು ಒಂದು ಸ್ವಲ್ಪ ಲೋಕಲ್ ಸೈಟ್ ಸೀಯಿಂಗ್ ಮಾಡಿಕೊಂಡು ದ್ಯಾಟ್ಸ್ ಇಟ್ ವಾಸ್ ದ ಪ್ಲ್ಯಾನ್. ಸೊ ವಿ ಸ್ಟೇಡ್ ಅಟ್ ಹೋಟೆಲ್ ಟ್ಯೂಲಿಪ್ ಗಾರ್ಡನ್ ಆನ್ ಡೇ 1. ಬಿಸಿ ಬಿಸಿ ಕಾವ ಕೊಟ್ಟರು, ಕುಡಿದು ಚೆಕ್ ಇನ್ ಮಾಡಿ ಫ್ರೆಶನ್ ಅಪ್ ಆಗಿ, ಆ್ಯಂಡ್ ಹಿಯರ್ ಇಸ್ ಅ ರೂಮ್ ಟೂರ್. ಇಟ್ ವಾಸ್ ಅ ಗುಡ್ ಡೀಸೆಂಟ್ ರೂಮ್. It was super clean, great staff, and food was decent too. I liked it.
ವ್ಲಾಗ್ ಮಾಡಬೇಕು ಅಂತ ಕ್ಯಾಮ್ರಾ ತೆಗ್ದಾಗೆಲ್ಲ ಯಾರಾದರೂ ಬರ್ತಿದ್ರು ಇಲ್ಲ ಅಕ್ಕಪಕ್ಕ ಯಾರಾದರೂ ಇರ್ತಿದ್ರು. ಐ ವಾಸ್ ಫೀಲಿಂಗ್ ಟೂ ಶೈ. ನಮ್ಮಮ್ಮ 100% ಬೈತಾರೆ ವ್ಲಾಗ್ ನೋಡಿದಾಗ. ಹೋಗೋವಾಗ ಹೇಳಿ ಕಳಿಸಿದ್ರು ಸರಿಯಾಗಿ ವ್ಲಾಗ್ ಮಾಡ್ಕೊಂಬ ಅಂತ. ಬಟ್ ಎನಿವೇ ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ. ನಾವು ಬಂದು ಚೆಕ್-ಇನ್ ಅದೆಲ್ಲ ಮಾಡಿ ಫ್ರೆಶನ್ ಅಪ್ ಆಗೋಷ್ಟರಲ್ಲೇ ಇಟ್ ವಾಸ್ ಅರೌಂಡ್ 1:30 2 o'clock ಅನಿಸುತ್ತೆ. ಡೈರೆಕ್ಟಾಗಿ ನಾವು ಲಂಚಿಗೆ ಹೋದ್ವಿ. ಅಲ್ಲೇ ಇನ್ ಹೌಸ್ ರೆಸ್ಟೋರೆಂಟ್ ಇದೆ ಆನ್ ದ ಟಾಪ್ ಫ್ಲೋರ್. ಇಲ್ಲೇನೋ ಒಂದು ನಾನ್ ಮತ್ತು had to order Rogan Josh or it's Rogan Gosh, I'm not sure, along with some roti and rice. Food was okay. ಅಂದರೆ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತಲೇ ಅನ್ನಿಸ್ತಿತ್ತು ನನಗೆ. ಐ ಡಿಂಟ್ ಫೀಲ್ ಇಟ್ ಲೈಕ್ ವಾವ್ ಲೈಕ್ ಅಮೇಝಿಂಗ್ ಅಂತ. ಬಟ್ ಎನಿವೇ 100% ಇಟ್ ವಾಸ್ ಎಕ್ಸ್ಪೆನ್ಸಿವ್ ದೋ. ಊಟ ಮುಗಿಸ್ಕೊಂಡು ನಾವು ಇಮಿಡಿಯೇಟ್ಲಿ ಸೈಟ್ ಸೀಯಿಂಗ್ಗೆ ಅಂತ ಹೊರಟ್ವಿ. ಶ್ರೀನಗರಲ್ಲೇ ನೋಡೋ ಅಂಥದ್ದು ಒಂದಷ್ಟು ಲಿಸ್ಟ್ ಮಾಡಿ ಕೊಟ್ಟಿದ್ರು ನಮ್ಮ ಡ್ರೈವರು ಆ್ಯಂಡ್ ಹಿ ವಾಸ್ ವಿತ್ ಅಸ್ ದ ಹೋಲ್ ಟೈಮ್. ನಾವು ಫಸ್ಟ್ ಚೂಸ್ ಮಾಡಿದ್ದು ಚಾಶ್ಮೆ ಶಾಹಿ ಅಂತ ಆ್ಯಂಡ್ ಆಲ್ಸೋ ಇಟ್ಸ್ ಫೇಮಸ್ಲಿ ನೋನ್ ಆಸ್ ಮೊಘಲ್ ಗಾರ್ಡನ್. ಇಟ್ಸ್ ಅ ಸೂಪರ್ ಟೂರಿಸ್ಟಿ ಸ್ಪಾಟ್ ಬಟ್ ದ ವ್ಯೂ ವಾಸ್ ಗಾರ್ಜಿಯಸ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ವಾಸ್ ಆನ್ ಪಾಯಿಂಟ್. ಅಲ್ಲೇ ಒಂದು ಸ್ವಲ್ಪ ಓಡಾಡಿಕೊಂಡು ಪಿಕ್ಚರ್ಸ್ ತಕ್ಕೊಂಡು ವಿ ವರ್ ದೇರ್ ಫಾರ್ ಸಮ್ ಟೈಮ್. ಅದಾದಮೇಲೆ ಕೆಳಗಡೆ ಇಳಿದು ಇನ್ನೊಂದು ಪಾಯಿಂಟಿಗೆ ಬಂದ್ವಿ. ಅದು ಇಟ್ ವಾಸ್ ಕೈಂಡ್ ಆಫ್ ಸಿಮಿಲರ್. ಅದು ಏನಿತ್ತು ಅಲ್ಲೇ ಅದನ್ನು ಒಂದು 5 ನಿಮಿಷ ಇದ್ವಿ ಅಷ್ಟೇ ಅಲ್ಲಿ. ಅದನ್ನು ನೋಡಿಕೊಂಡು ವಿ ಕೇಮ್ ಡೌನ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ. ಈ ಟ್ರಿಪ್ಪಲ್ಲಿ ಕುಡ್ದಿರೋ ಅಷ್ಟು ನನ್ನ ಕಾಫಿ ಮತ್ತು ಕಾವಾ ಇಟ್ಸ್ ಕ್ರೇಜಿ ಬಿಕಾಸ್ ದಟ್ ವಾಸ್ ಓನ್ಲಿ ಥಿಂಗ್ ವಿಚ್ ವಾಸ್ ಕೀಪಿಂಗ್ ಮೀ ಅ ಲಿಲ್ ವಾರ್ಮ್. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ ಇಲ್ಲಿ ದ ನ್ಯೂ ಥಿಂಗ್ ದಟ್ ಐ ಎಕ್ಸ್ಪೀರಿಯನ್ಸ್, ಎಷ್ಟು ಬಿಸಿಲಿದೆ, ಯು ಕ್ಯಾನ್ ಫೀಲ್ ದ ಸನ್, ಯು ಕ್ಯಾನ್ ಸಿ ದ ಸನ್, ಬಟ್ ಇಟ್ಸ್ ಕೋಲ್ಡ್. ಆ ಗಾಳಿ ತಣ್ಣು ಕೊಡಿತಾ ಇತ್ತು. 9-10 ಡಿಗ್ರಿ ಇದ್ರೂ ಸೂರ್ಯ ಮಾತ್ರ ಮಿನುಗ್ತಾ ಇರ್ತಾ ಇದ್ದ. ಆಲ್ಸೋ our driver suggested few more touristy spots. ಹೊರಗಿಂದ ನೋಡೋಕ್ಕೆಲ್ಲ ಒಂದೇ ಥರ ಕಾಣ್ತಾ ಇತ್ತು, ಸೊ ವಿ ಸ್ಕಿಪ್ಡ್ ಇಟ್. ಅದಾದಮೇಲೆ ಲಾಲ್ ಚೌಕಿಗೆ ಹೋದ್ವಿ. ಆಫ್ಕೋರ್ಸ್ ಅಲ್ಲಿ ಹೋಗಲೇಬೇಕು ಅಟ್ಲೀಸ್ಟ್ ಟು ಸಿ ಇಟ್. ಬಟ್ ನಾವು ಕಾರಿಂದ ಹೊರಗೆ ಇಳಿಲಿಲ್ಲ, ಅಲ್ಲೇ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ದೆನ್ ವಿ ಹೆಡೆಡ್ ಟು ದಲ್ ಲೇಕ್ ಫಾರ್ ದ ಶಿಕಾರಾ ರೈಡ್. ದ್ಯಾಟ್ ವಾಸ್ ಗೋಯಿಂಗ್ ಟು ಬಿ ದ ಹೈಲೈಟ್ ಆಫ್ ದ ಡೇ ಬಿಕಾಸ್ ಐ ವಾಸ್ ರಿಯಲಿ ಹೋಪಿಂಗ್ ಫಾರ್ ದ ಬೋಟ್ ರೈಡ್. ಇಲ್ಲಿಗೆ ಬಂದು ಇನ್ನೊಂಚೂರು ನಮಗೆ ಟೈಮ್ ಇತ್ತು ಟು ಸ್ಟಾರ್ಟ್ ಅವರ್ ರೈಡ್, ಬಟ್ ದೆನ್ ವಿ ವರ್ ಲೈಕ್ ಇಟ್ಸ್ ಓಕೆ, ಡ್ರಾಪ್ ಇಸ್ ಆಫ್ ಅಂತ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ನೆಗೋಷಿಯೇಟ್ ಮಾಡಿ ಫೈನಲಿ ವಿ ವರ್ ದೇರ್ ಟು ಎಕ್ಸ್ಪೀರಿಯನ್ಸ್ ಇಟ್. The best thing you can do in Srinagar is taking the Shikara ride at the Dal Lake. Please don't miss it. ಎಷ್ಟೊಂದು ಬೋಟು ಆಪ್ಷನ್ಸು ಏನೇನೋ ಇತ್ತು ಅಲ್ಲಿ ಪ್ಯಾಕೇಜಸ್ ಎಲ್ಲ. ನಾವು ಒಂದು ಮೋಟರೈಸ್ಡ್ ಬೋಟ್ ತೊಗೊಂಡ್ವಿ 1.5 hour ಪ್ಯಾಕೇಜ್ಗೆ. ಅವ್ರು ಒಂದು ಐಲ್ಯಾಂಡ್ ಇದೆ ಅಲ್ಲಿ ಸನ್ಸೆಟ್ ಕರ್ಕೊಂಡು ಹೋಗ್ತೀನಿ ಮತ್ತು ಇನ್ನೊಂದು 2-3 ಜಾಗ ತೋರಿಸ್ತೀವಿ ಅಂದರು. ವಿ ವರ್ ಲೈಕ್ ಓಕೆ ಆ್ಯಂಡ್ ವಿ ಸಾ ದ ಮೋಸ್ಟ್ ಅಮೇಝಿಂಗ್ ಸನ್ಸೆಟ್. Even though it was like 2-3 degrees, but the sunset was amazing. This Bangalore girl was freezing at the Dal Lake. Anyway, the ride was super chill. Though people were like shopping, eating, smoking hookah, ಕೆಲವರು ಹಾಡ್ತಿದ್ರು, ಅಲ್ಲೇ ವೈಬ್ ಮಾಡ್ತಾ ಇದ್ರು. It felt like a little world of its own. And I was mesmerized to be seeing those landscapes. I mean, what was it? It literally looked like a painting. ನಮ್ಗಂತೂ ಯಾವುದೋ ಅಲ್ಲಿ ಇರೋದೆಲ್ಲ ನಿಜ ಅನ್ನಿಸ್ತಿರ್ಲಿಲ್ಲ. ಯಾರೋ ಏನೋ ಪೇಂಟ್ ಮಾಡಿದ್ದಾರೆ, ಇಲ್ಲಾಂದ್ರೆ ಯಾವುದೋ ಒಂದು ಬ್ಯಾಕ್ ಡ್ರಾಪ್ ಹಾಕಿದ್ದಾರೆ ಅನ್ನೋ ಥರ ಇತ್ತು. ದ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. Oh, today's Saturday.
After that huge spread of breakfast, we headed to Sonmarg. Srinagar in the Sonmarg 180 kilometers ಇದೆ, which will approximately take you 1.5 hours. ರೋಡ್ಸ್ ಎಲ್ಲ ಕ್ಲೀನ್ ಆಗಿತ್ತು ಫಾರ್ ದ ಮೋಸ್ಟ್ ಆಫ್ ದ ಟೈಮ್ಸ್. ಇನ್ನೊಂದೊಂದು ಕಡೆ ನ್ಯಾರೋ ಇತ್ತು, ಬಟ್ ಇಟ್ ವಾಸ್ ಡೀಸೆಂಟ್ ಆ್ಯಂಡ್ ದ ವ್ಯೂ ವಾಸ್ ಬ್ರೆತ್ ಟೇಕಿಂಗ್. ಆ ಜರ್ನಿ ಫುಲ್ಲು ಇಟ್ ವಾಸ್ ರಿಯಲಿ ಗುಡ್. ಯಾವಾಗಲೂ ಇಟ್ಸ್ ಥಾಟ್ ಅಟ್ ದ ಬ್ಯಾಕ್ ಆಫ್ ಮೈ ಹೆಡ್, ಇವಾಗ ಸ್ನೋ ಅಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು, ಸ್ನೋ ಇರೋವಾಗ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಬಟ್ ನೆವರ್ ದ ಲೆಸ್ ಕಾಶ್ಮೀರ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ನೋ ಮ್ಯಾಟರ್ ವಾಟ್ ಸೀಸನ್ ಯು ಹ್ಯಾವ್ ಕಮ್ ಇನ್. ಬೈ ದ ಟೈಮ್ ವಿ ರೀಚ್ ದೇರ್ ಇಟ್ ವಾಸ್ 12:15 ಅನಿಸುತ್ತೆ. ಸೊ ಸೋನ್ಮರ್ಗ್ ಅಂದರೆ ಸೋನಾ ಅಂದರೆ ಗೋಲ್ಡ್, ಮರ್ಗ್ ಅಂದರೆ ಹಿಲ್ ಅಂತೆ. ಸೊ ಅಲ್ಲಿ ನಮ್ಮ ಪೋನಿ ರೈಡ್ ಕರ್ಕೊಂಡು ಹೋಗಿದ್ರಲ್ಲ, ಆ ತಾತ ಹೇಳ್ತಾ ಇದ್ರು ದಟ್ ಈ ಮೌಂಟೇನ್ಸಿಂದ ಮೊದಲೆಲ್ಲ ಚಿನ್ನ ತೆಗಿತಿದ್ರಂತೆ, ಬಟ್ ದೆನ್ ಸಂಬಡಿ ಜಸ್ಟ್ ಸ್ಟಾಪ್ ಡೂಯಿಂಗ್ ಇಟ್. ಅಷ್ಟೇ ನನಗೆ ನೆನಪಿರೋದು ಇನ್ಫಾರ್ಮೇಷನು. ಬಟ್ ಎನಿವೇ ದಿಸ್ ವಾಸ್ ದ ಸೋನ್ಮರ್ಗ್. Hi everyone, this is day 2 of our Kashmir trip. ನೆನ್ನೆ ಶ್ರೀನಗರ್ಗೆ ಬಂದ್ವಿ. ವಿ ಲ್ಯಾಂಡೆಡ್ ಅರೌಂಡ್ 11:30. ಅದೆಲ್ಲ ನೀವು ವ್ಲಾಗಲ್ಲಿ ನೋಡಿದಾರ. ಇಟ್ ವಾಸ್ ಅ ಗ್ರೇಟ್ ಫಸ್ಟ್ ಡೇ. ನಾನು ಕ್ಯಾಮ್ರಾಗೆ ಬಂದು ಮಾತಾಡಿ ಹಾಯ್ ಹೇಳಿರಲಿಲ್ಲ. ಸೊ ಐ ಥಾಟ್ ಐಲ್ ಕಮ್ ಆ್ಯಂಡ್ ಜಸ್ಟ್ ಸೇ ಹಾಯ್ ಆ್ಯಂಡ್ ಲೆಟ್ ಯು ಆಲ್ ನೋ ವಾಟ್ಸ್ ಹ್ಯಾಪನಿಂಗ್. ಇವಾಗ ನಾವು ಶ್ರೀನಗರಿಂದ ಸೋನ್ಮರ್ಗ್ಗೆ ಬಂದ್ವಿ. ಟುಡೇ ಇಸ್ 9th of November. ಟೈಮ್ ಇಸ್ ಅರೌಂಡ್ 12:30. ಇಲ್ಲಿ ಕೆಳಗಡೆ ಒಂದು 18 degrees ಇತ್ತು, ಬಟ್ ಹಿಯರ್ ಇಟ್ಸ್ ಲೈಕ್ 10-11 ಹಂಗಿದೆ ಟೆಂಪ್ರೇಚರು. ಆ್ಯಕ್ಚುಲಿ ನನ್ನ ಫೋನಲ್ಲಿ ಒಂದು ಟೆಂಪ್ರೇಚರ್ ತೋರಿಸ್ತಾ ಇದೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಟೆಂಪ್ರೇಚರ್ ತೋರಿಸ್ತಾ ಇದೆ. ಸೊ ಐ ಆಮ್ ನಾಟ್ ಶೋರ್ ವಿಚ್ ಒನ್ ಅಂತ. ಸೋನ್ಮರ್ಗ್ ಏನು ಅಂದರೆ ಇಟ್ಸ್ ಲಿಟಲ್ ಅಬವ್ ಶ್ರೀನಗರ್, ಫುಲ್ಲಿ ಮೌಂಟೇನ್ಸ್, ಲೈಕ್ ಬ್ಯೂಟಿಫುಲ್ ಮೌಂಟೇನ್ಸ್. ಇದು ಸ್ನೋಫಾಲ್ ಇರೋವಾಗ ಬಂದ್ರಂತೂ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ಸದ್ಯಕ್ಕೆ ಸ್ನೋಫಾಲ್ ಅಷ್ಟು ಮಟ್ಟದಲ್ಲಿ ಆಗ್ತಲ್ಲ, ಸ್ವಲ್ಪ ಸ್ನೋಫಾಲ್ ಆಗ್ತದೆ. ಇಲ್ಲಿ ದೇರ್ ಆರ್ ಡಿಫ್ರೆಂಟ್ ಪಾಯಿಂಟ್ಸ್. ಇದರ್ ಯು ಕ್ಯಾನ್ ಗೋ ಬೈ ಪೋನಿ ಆರ್ ಬೈ ಕ್ಯಾಬ್, ಇಲ್ಲ ಎರಡೂ ಮಾಡ್ಬೋದು. ದೇ ವಿಲ್ ಟೇಕ್ ಯು ದೇರ್ ಅಂಡ್ ಶೋ ಯು ಅರೌಂಡ್. ಯು ಕ್ಯಾನ್ ಟಚ್ ದ ಸ್ನೋ, ಸಿ ದ ಸ್ನೋ ಅಂಡ್ ಎವ್ರಿಥಿಂಗ್. ದೇ ಕೋಟಿಂಗ್ ಅಸ್ ರಿಯಲಿ ಹೈ ಪ್ರೈಸ್. ಅದಕ್ಕೆ ಮೈ ಫ್ರೆಂಡ್ ಇಸ್ ಜಸ್ಟ್ ಟ್ರೈಂಗ್ ಟು ಬಾರ್ಗೇನ್. ದೇ ಕೋಟಿಂಗ್ ಅಸ್ 15,000 for 2 hours for just the two of us, and that's insane. ನೋಡೋಣ ಹೆಂಗಾಗುತ್ತೆ ಅಂತ. ದ ಡ್ರೈವ್ ವಾಸ್ ಬ್ಯೂಟಿಫುಲ್, ಬಟ್ ಇಟ್ ವಾಸ್ ಸೋ ಬಂಪಿ ಆ್ಯಂಡ್ ಸ್ಕೇರಿ. ಸೊ ದ್ಯಾಟ್ಸ್ ದ ಅಪ್ಡೇಟ್ ಫಾರ್ ನಾವು. ಬೆಳಗ್ಗೆ ನಾವು ಇದ್ದಿದ್ದು ಹೋಟೆಲ್ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಹಿಂದೆ ಇದೆ. ಇವಾಗ ಇನ್ನೊಂದು ಹೋಟೆಲ್ಗೆ ಈವ್ನಿಂಗ್ ಚೆಕ್ ಇನ್ ಮಾಡಬೇಕು. ಆ್ಯಂಡ್ ದ್ಯಾಟ್ಸ್ ಇಟ್. ಐ ವಿಲ್ ಸಿ ಯು ಆಲ್ ಸೂನ್ ಆ್ಯಂಡ್ ಅಪ್ಡೇಟ್ ಯು ವೆನ್ ಎವರ್ ಐ ಕ್ಯಾನ್. ಟಾಟಾ. सर मैगी भी खिलाएगा. लीजिए भाईजान. ये खावा है हाँ कहवा का और टेस्ट कॉफी है. फर्स्ट ट्राई यू टेकिंग कॉफी. देखो पहाड़ों की ನಾನು GRS ಫ್ಯಾಂಟಸಿ ಪಾರ್ಕಲ್ಲಿ ಬಿಟ್ಟರೆ ನಿಜವಾದ ಸ್ನೋ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆ್ಯಂಡ್ ನನ್ನ ಕಣ್ಣಿನ ಎಷ್ಟೋ ದೂರದಲ್ಲಿ ಅಲ್ಲಿಯ ಸ್ನೋ ಪೀಕ್ ಮೌಂಟೇನ್ ಕಾಣಿಸ್ತಿದೆ ಅಂದರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ಅಲ್ಲಿವರೆಗೂ ಕಾಶ್ಮೀರಲ್ಲಿ ಸ್ನೋ ಆಗಿದ್ದೆ ಆ ಪೀಕ್ ಮೇಲೆ. ಅದು ಸ್ವಲ್ಪ ದಟು ವಿ ಕ್ಯಾನ್ ಗೋ ಟಿಲ್ ದ ಫುಟಿಲ್ ಆಫ್ ದ ಮೌಂಟೇನ್ ಅಷ್ಟೇ. ಅದನ್ನು ನಾವು ಟಚ್ಚು ಮಾಡೋಕ್ಕಾಗಲ್ಲ, ಆ್ಯಕ್ಸಸ್ಸು ಮಾಡೋಕ್ಕಾಗಲ್ಲ. ಬಟ್ ಐ ಥಾಟ್ ಮೇ ಬಿ ದಿಸ್ ಇಸ್ ಆಲ್ ಐ ಗೆಟ್ ಟು ಸಿ ಅಂತ. ಐ ವಾಸ್ ಜಸ್ಟ್ ಹ್ಯಾಪಿ ವಿತ್ ವಾಟ್ ಎವರ್ the nature was offering me at that moment. But it was cold, thrilling and beautiful experience. You will hear me say beautiful, amazing, mesmerizing like 1000 times in this vlog. एक साल के ये मेल्ट हो जाते हैं. वो ये लास्ट विंटर में अभी ऐसे रह गई. जून जुलाई में ऐसे ही था. देखो ना. Oh, by the way, there's a bear which has fallen down and died. Wait, I'll show. और पड़ गए. ನನ್ನ ಬ್ಲಾಗಾ
Yeah. This is all ice. You want for your drink? Yeah, take ice from there. And look at his pants, Papa. सही है नहीं Ah. It's cold. Hold what will tell. Okay. Thank you so much. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಇನ್ನೂ ಕೆಲವೊಂದು ಪಾಯಿಂಟ್ಸ್ ನೋಡೋಣ ಅಂತ. ಅಲ್ಲೇ ಸೋನ್ಮರ್ಗಿಂದ ಒಂದು 8-10 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲೇ ಇತ್ತಂತೆ. ಅಲ್ಲಿಗೆ ಹೋಗೋ ರೋಡ್ ಅಂತೂ ಎಷ್ಟು ರಾಕಿ ಆ್ಯಂಡ್ ಬಂಪಿ ಆಗಿತ್ತು ಅಂದರೆ, ಆ್ಯಂಡ್ ಮೋರ್ ಓವರ್ ಅವರ್ ಡ್ರೈವರ್ ಅವ್ರಿಗೆ ಏನಷ್ಟು ಆ ಥರ ಇತ್ತು, ಹಿ ವಾಸ್ ಡ್ರೈವಿಂಗ್ ಸೋ ಫಾಸ್ಟ್ ಆ್ಯಂಡ್ ಸೋ ರೆಕ್ಲೆಸ್. ಐ ಲಿಟ್ರಲಿ ಆಸ್ಟ್ ಹಿಮ್ ಲೈಕ್ ಸ್ವಲ್ಪ ಮೆತ್ತಗೋಗಿ ಅಂತ. ಅವರು ನಾನು 15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರೋದು, ಯು ಡೋಂಟ್ ವರಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು. ಬಟ್ ಐ ವಾಸ್ ಸ್ಕೇರ್ಡ್ ಫಾರ್ ಮೈ ಲೈಫ್. ಬಟ್ ಎನಿವೇ ಇದು ನಮ್ಮದು ಸೆಕೆಂಡ್ ಸನ್ಸೆಟ್ ಟೈಮ್ ಅನಿಸುತ್ತೆ. ಬೈ ದ ವೇ ಇಟ್ ವಾಸ್ ಆಲ್ರೆಡಿ ಲೈಕ್ 4:30 ಆಗೋಗಿತ್ತು. ಆ್ಯಂಡ್ ಅವಾಗ ತಾನೇ ಚಳಿ ಶುರು ಆಗ್ತಾ ಇತ್ತು. ಅಲ್ಲಿವರೆಗೂ ನಾವು ಲಂಚ್ ಕೂಡ ಏನೂ ಮಾಡಿರಲಿಲ್ಲ, ಅಲ್ಲೇ ಹೋಗಿ ಏನಾದರೂ ತಿನ್ನೋಣ ಅಂತ. ಆ್ಯಸ್ ವಿ ವರ್ ಮೂವಿಂಗ್ ಫಾರ್ವರ್ಡ್ ಐ ಫೆಲ್ ಲೈಕ್ ದರ್ ಇಸ್ ನೋ ಲಿವಿಂಗ್ ಬೀಯಿಂಗ್ ದೇರ್. ಯಾವ ಮನೆ ಇಲ್ಲ, ಯಾವ ರೆಸಿಡೆನ್ಷಿಯಲ್ ಪ್ಲೇಸ್ ಇಲ್ಲ, ಯಾರೂ ಜನ ಕಾಣಿಸಲ್ಲ. ಈ ಥರ ಟೂರಿಸ್ಟ್ ಹೋಗಿ ಬರೋರು, ಇಲ್ಲಾಂದರೆ ಟ್ರಕ್ಸ್ ಏನೋ ಎತ್ಕೊಂಡು ಹೋಗಿ ಬರ್ತಾಯಿದ್ದೆ, ಟ್ರಕ್ಸ್ ಥರ ಇತ್ತು ಅಷ್ಟೇ. ಬಟ್ ಐ ವಾಸ್ ಲಿಲ್ ಸ್ಕೇರ್ಡ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಈ ಮೌಂಟೇನ್ಸ್ನ ನೀವು ನೋಡ್ತಾ ಇದ್ರೆ ಸುತ್ತ ಎಲ್ಲ ಒಂದೇ ಥರ ಕಾಣುತ್ತೆ ನನಗೆ. ಆ ಸ್ನೋ ಪೀಕ್ ಮೌಂಟೇನ್ ಇತ್ತಲ್ಲ, ಐ ಕೆಪ್ಟ್ ವಂಡರಿಂಗ್ ಇಸ್ ದಿಸ್ ದ ಸೇಮ್ ಮೌಂಟೇನ್ ದಟ್ ಐ ಸಾ ದೇರ್ ಅಂತ. ಬಟ್ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ಆಗೋವಾಗ ಆ ಪೀಕ್ ಮೇಲೆ ಸ್ನೋ ಇತ್ತಲ್ವ, ಅದ್ರದ್ದು ಒನ್ ಆಫ್ ದ ಪೋರ್ಷನ್ಸಲ್ಲಿ ಸನ್ಲೈಟ್ ಬೀಳೋವಾಗ ಇಟ್ ಟರ್ನ್ ಲೈಕ್ ಕೈಂಡ್ ಆಫ್ ಲೈಕ್ ಗೋಲ್ಡನ್ ಥಿಂಗ್. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. Everything went well, everything was going well until the temperature decided to drop to minus, I think it was -3 or 4, and I started freezing. ಅಲ್ಲಿವರೆಗೂ ನಾನು ಕಾಶ್ಮೀರ್ ಚಳಿನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಐ ವಾಸ್ ಲೈಕ್ ದಿಸ್ ಇಸ್ ದ ಕೋಲ್ಡ್, ಐ ಕ್ಯಾನ್ ಟೇಕ್ ಇಟ್, ಸೊ ಮೇ ಬಿ ಇಟ್ಸ್ ನಾಟ್ ಸ್ನೋಯಿಂಗ್, ಸ್ನೋ ಇರೋವಾಗ ಜಾಸ್ತಿ ಆಗುತ್ತೆ ಅಂತ. ಬಟ್ ಬಾಯ್, ನಾನು ಅವಾಗ ನಡ್ಗಕ್ಕೆ ಶುರು ಮಾಡಿದೋಳು. ಐ ಆಮ್ ನಾಟ್ ಇವನ್ ಎಕ್ಸಾಜರೇಟಿಂಗ್, ನಾನು ನಾಳೆ ಬೆಳಗ್ಗೆವರೆಗೂ ನಡ್ಗಿದ್ದೀನಿ. ಐ ವಾಸ್ ಹ್ಯಾವಿಂಗ್ ದಟ್ ಚಿಲ್ ಇನ್ ಮೈ ಟಮಿ. Anyway, this is called a 0 point, maybe because the temperature is always low or whatever. ಎಷ್ಟು ಚಳಿ ಇತ್ತು ಅಂದರೆ ನಾನು ಗ್ಲವ್ಸ್ ತೊಗೊಳೋದು ಮರ್ತೋಗಿದ್ದೆ. ಇಟ್ ವಾಸ್ ಇನ್ ಮೈ ಬ್ಯಾಗ್. ಬೀನಿ ಹಾಕ್ಕೊಂಡು ಇದನ್ನು ಫುಲ್ಲು ಜಾಕೆಟ್ನ ಎಳ್ಕೊಂಡು, ಓ ಮೈ ಗಾಡ್. ಆವಾಗ ವಿ ಏಟ್ ಲಂಚ್. ವಿ ಹ್ಯಾಡ್ ಸಮ್ ಮ್ಯಾಗಿ ಆ್ಯಂಡ್ ಡ್ರ್ಯಾಂಕ್ ಅ ಕಪ್ ಆಫ್ ಕಾಫಿ ಫಾರ್ ಲಂಚ್ ಅರೌಂಡ್ ಲೈಕ್ 5:30-6 o'clock ಆಗಿತ್ತು ಅನಿಸುತ್ತೆ. We reached back to our hotel and called it a night. So that's it for the first leg of our trip, that is Srinagar. There is so much more content coming on your way. So stay tuned, and thank you so much for watching till here. I'll be back before you know it. Tata!